ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್. ನಾನು ಪ್ರಭುದೇವ್. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಾರನಾಳ ತಾಂಡಾ ಕ್ರಾಸ್ ಬಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮಾರನಾಳ ತಾಂಡಾ ಕ್ರಾಸ್ ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಅನ್ನ ತಡೆದು ಪ್ರೊಟೆಸ್ಟ್ ಮಾಡಲಾಗಿದೆ. ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಶಾಲೆ ಹಾಗೂ ಕಾಲೇಜು ಮಕ್ಕಳು ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ. ಸಮಯಕ್ಕೆ ಬರುವ ಬಸ್ಗಳು ಬೇರೆ ಸಮಯಕ್ಕೆ ವರ್ಗಾವಣೆ ಆಗಿರೋದ್ರಿಂದ ಅಂದ್ರೆ ಈ ಟೈಮಿಂಗ್ಸ್ ಏನ್ ಚೇಂಜ್ ಆಗಿದೆ, ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ ವಿದ್ಯಾರ್ಥಿಗಳು. ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಸರಿಯಾದ ಸಮಯಕ್ಕೆ ಬಸ್ಗಳನ್ನ ಒದಗಿಸಿ ಕೊಡಿ ಸರ್ ಅಂತ ಪ್ರತಿ ವರ್ಷ ಮನವಿ ಮಾಡ್ಕೊಳ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತ ಬದಲಾವಣೆ ಆಗಿಲ್ಲ. ಹೀಗಾಗಿ ಮಕ್ಕಳೆಲ್ಲರೂ ಸೇರಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸರ್, ನನ್ನ ಹೆಸರು ಸಾವಿತ್ರಿ ಅಂತ. ನಾನು BA ಥರ್ಡ್ ಇಯರ್. ನಾನು ಇವಾಗ ನಾಲ್ಕವಾಡ ಕಾಲೇಜ್ಗೆ ಹೋಗ್ತಿದ್ದೀನಿ ಸರ್. ಫಸ್ಟಿಗೆ 8 ಗಂಟೆಗೆ ಬಸ್ ಇತ್ತು ಸರ್, ಅದು ಕ್ಯಾನ್ಸಲ್ ಮಾಡಿದ್ರು. ಈಗ ಪರವಾಗಿಲ್ಲ, 8 ಗಂಟೆ ಬಸ್ ಕ್ಯಾನ್ಸಲ್ ಮಾಡಿದ್ರೆ 8:30 ಬಸ್ ಬರುತ್ತೆ ಅಂತ ನಾವು 8:30 ಬಸ್ಸಿಗೆ ಹೋಗ್ತಿದ್ವಿ ಸರ್. ಆದ್ರೆ ಇವಾಗ ಆ ಬಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಪ್ರೆಸೆಂಟ್ ಆಗಿ ನಮ್ಮ ಇಂಟರ್ನಲ್ ಟೆಸ್ಟ್ ನಡೀತಿದೆ ಸರ್. ನಾವು ಏನಾದ್ರು ಅದು ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಅವ್ರು ನಮ್ಗೆ ಇಂಟರ್ನಲ್ ಕೊಡಲ್ಲ. ಇಂಟರ್ನಲ್ ಕೊಡ್ಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಪಾಸ್ ಮಾಡಕ್ ಆಗಲ್ಲ ಸರ್. ಈಗ ಬಸ್ ದಿನ ಹಿಂಗೆ ಆಗ್ತಾ ಹೋದ್ರೆ ನಾವ್ ಏನ್ ಮಾಡೋದು? ತುಂಬಾ ಜನ ನಾಲ್ಕಡೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು 30-40 ಕಿಲೋಮೀಟರ್ ಇದೆ ಸರ್. ಇಲ್ಲಿಂದ ಹೋಗ್ಬೇಕಂದ್ರೆ ಸರಿಯಾಗಿ ಬಸ್ಸೇ ಬರ್ಲಿ ಅಂದ್ರೆ ಇಂಟರ್ನಲ್ ಎಕ್ಸಾಮ್ಗೆ ಅಟೆಂಡ್ ಆಗಿರ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು? ನಮ್ಮ ಭವಿಷ್ಯ ಎಲ್ಲಿಗೆ ಬರಬಾರ್ದು. ನಾವು ಮಾಡೋದ್ರೆ ನಮ್ಮ ತಂದೆ ತಾಯಿ ಎಲ್ಲ ದೇಶಕ್ಕೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ನಮ್ಮನ್ನ ಇಲ್ಲಿ ಬಿಟ್ಟು ಹೋಗಿದ್ದು ನಾವು ಎಜುಕೇಶನ್ಗೋಸ್ಕರ ಬಿಟ್ಟು ಹೋಗಿರ್ತಾರೆ. ಇಲ್ಲಿ ನಾವು ಸರಿಯಾಗಿ ಟೈಮಿಗೆ ಹೋಗಿ ಎಜುಕೇಶನ್ ಪಡ್ಕೊಳ್ಳಿಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಸರ್? ಎಜುಕೇಶನ್ ಸರ್ ಬಸ್ಸೇ ಸರಿ ಸರ್ ಫ್ರೀ ಕೊಟ್ಟಿದ್ದಾರೆ, ಓಕೆ. ಬಸ್ಸೇ ಫ್ರೀಯಾಗಿ ಬಂದಿಲ್ಲ ಅಂದ್ರೆ ನಾವೇನ್ ಮಾಡೋದು ಸರ್? ಎಜುಕೇಶನ್ಗೆ ಕಾಲೇಜ್ ಹೋಗೋದು ತಡ ಆಗಿದೆ. ಎಲ್ಲ ಇಲ್ಲಿಂದ ತುಂಬಾ ಜನ ಸರ್, ಇಲ್ಲಿ ತಾಂಡದಿಂದ ತುಂಬಾ ಹಳ್ಳಿಗಳಿದೆ, ಇಲ್ಲಿಂದ ಹೋಗೋದು ಮುದ್ದೆಬಾಳಿ ಹೋಗ್ತಾರೆ, ಲಿಂಗ್ಸೂರಿಗೆ ಹೋಗ್ತಾರೆ ಸರ್. ಬಹಳ ಜನ ಇದ್ದಾರೆ, ಅವ್ರಿಗೆ ಬಸ್ಸೇ ಇಲ್ಲ ಸರ್ ಸರಿಯಾಗಿ ಟೈಮಿಗೆ. ಅದಕ್ಕಾಗಿ ನಮ್ಗೆ ಬಸ್ ಬೇಕೇ ಬೇಕು ಸರ್. 8 ಗಂಟೆಗೆ ಇಲ್ಲಾಂದ್ರೆ 8:30 ಬಸ್ ಬೇಕು. 8:30 9 ಗಂಟೆಗೂ ಒಂದು ಬಸ್ ಬೇಕು. ಸಾಯಂಕಾಲ ಬರೋಗುತ್ತೆ ಸರ್. ಇಲ್ಲಿ ಜಾಸ್ತಿ ಅಂದ್ರೆ ಶಾಲೆಗೆ ಹೋಗೋರು ಹೆಣ್ಮಕ್ಳು ಸರ್. ಹೆಣ್ಮಕ್ಳಿಗೆ ಸೇಫ್ಟಿ ಬೇಕಲ್ಲ, ಎಲ್ಲಕ್ಕಿಂತ ಮೊದಲು ನಮ್ಗೆ ಬಸ್ ಬೇಕು. ನಮ್ಗೆ ಸೇಫ್ಟಿ ಅಂದ್ರೆ ಸರಿ ಟೈಮಿಗೆ ಬರೋಕ್ಕೆ. ಸಾಯಂಕಾಲ ಕೂಡ ಬಸ್ ಇರಲ್ಲ ಸರ್. 4 ಗಂಟೆಗೆ ಬಸ್ ಬಿಟ್ರೆ 6 ಗಂಟೆಗೆ ಬಸ್ ಬರುತ್ತೆ ಸರ್. ಅಲ್ಲಿಂದ ಬರೋಷ್ಟರಲ್ಲಿ 7 ಗಂಟೆ ಆಗಿರುತ್ತೆ. ಇಲ್ಲಿ 7 ಗಂಟೆ ಆಗಿರುತ್ತೆ ಸರ್. ಅದ್ರಲ್ಲಿ ಚಳಿಗಾಲದಲ್ಲಿ ಅಂದ್ರೆ ಸೂರ್ಯ ಜಲ್ದಿ ಮುಳುಗೋಗುತ್ತೆ. ರಾತ್ರಿ ಕತ್ತಲ ಬೇರೆ ಆಗುತ್ತೆ ಸರ್. ಸರಿಯಾಗಿ ಟೈಮಿಗೆ ಬಂದಿರಲಿಲ್ಲ, ತಂದೆ ತಾಯಿಗೆ ಟೆನ್ಷನ್ ಆಗುತ್ತೆ. ಮಕ್ಕಳು ಇಲ್ಲಿ ಬಂದಿಲ್ವಲ್ಲ, ಏನ್ ಮಾಡೋದು ಅಂತ. ಬಸ್ಸೇ ಸರಿಯಾಗಿ ಬಂದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಮನೆಗೆ ಬರೋಕ್ಕೂ ಪ್ರಾಬ್ಲಮ್. ಮನೆಯವ್ರು ಲೇಟ್ ಆಗಿ ಬಂದ್ರೆ ಅದಕ್ಕೆ ಬರ್ತೀರಾ ಅಂತ ಅವ್ರು ಕೇಳ್ತಾರೆ. ನಾವು ಬಸ್ ಲೇಟ್ ಆಗಿ ಬಂದ್ರೆ ಶಾಲೆಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಲೇಟ್ ಆದ್ರೂ ಸರ್ ಪನಿಷ್ಮೆಂಟ್ ಕೊಡ್ತಾರೆ ನಮ್ಗೆ. ನಾವ್ ಏನ್ ಮಾಡ್ಬೇಕು ಸರ್? ಪನಿಷ್ಮೆಂಟ್ ದಿನ ಹಂಗೆ ತಗೊಳ್ಳೋಣ ಪನಿಷ್ಮೆಂಟ್. ನಾವು ಬಸ್ ಸರಿಯಾಗಿ ಬಿಡ್ಬೇಕಲ್ಲ. ಅವರು ಎಂತ ಮಾಡ್ತಿದ್ರು? ಸರ್ಕಾರ ಫ್ರೀ ಕೊಟ್ಟಿದ್ದಾರೆ ಅಂತ ಬಸ್ ಬಿಡೋದು ಬಿಟ್ಕೇಸಿ ಬರೀ ಹಿಂಗೆ ಮಾಡೋದು. ಲೇಟ್ ಆಗಿ ಬಂದ್ರೆ ನಾವ್ ಏನ್ ಮಾಡ್ಬೇಕು ಕಾಲೇಜ್ನಲ್ಲಿ? ಅದಕ್ಕೆ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಯಾವಾಗ ಹಿಂದೆ ಹೋಗಿರೋದು ಎಜುಕೇಶನ್ಗೆ. ಸರಿಯಾಗಿ ಬಸ್ ಬರಲ್ಲ, ಎಜುಕೇಶನ್ ಅಂತ ಮನೇಲಿ ಕೊಡಲ್ಲ ಸರ್. ಈ ದಿನದ ಪ್ರತಿಭಟನೆ ಬಗ್ಗೆ ತಾವು ಏನು ಮಾತಾಡ್ತೀರಾ ಸರ್? ಮಕ್ಕಳಿಗೆ ತೊಂದರೆ ಆಗಿರೋದ್ರಿಂದ ಮಾಡಿರ್ತಾರೆ. ಇದನ್ನು ಅಧಿಕಾರಿ ವರ್ಗದವರಿಗೆಲ್ಲರಿಗೂ ತಿಳಿಸಿರ್ತೀವಿ. ಇದು ನಾನು ಮನವಿ ಪತ್ರ ಸ್ವೀಕರಿಸಿದ್ದೀನಿ. ಅಧಿಕಾರಿಗಳೊಂದಿಗೆ ಮಾತಾಡಿ ಸಮಯಕ್ಕೆ ಸರಿಯಾಗಿ ಸರ್, ಮೇಲಧಿಕಾರಿಗಳ ಜೊತೆ ಮಾತನಾಡಿದಾಗ ಅವ್ರು ಏನಂದ್ರು ಸರ್? ಮನವಿ ಪತ್ರ ಸ್ವೀಕರಿಸಿ ಅವರು ಹೇಳಿದ ಪ್ರಕಾರ ಟೈಮಿಂಗ್ ನೋಡಿ ಬರುತ್ತೆ ಸರ್. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ? ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.